ಹಂಗೇನು ಹೇಳಿಲ್ಲ ಬಿಡಿ, ಹಂಗೆ ಹೇಳಿಲ್ಲ ಬಿಡಿ. ಸಿದ್ದರಾಮಯ್ಯನ ನಂತರ ಸರ್ ಆ ನಾಯಕತ್ವವನ್ನು ನಡೆಸ್ಕೊಳ್ಳುವಂತ ಅಂದ್ರೆ ಆ ಶಕ್ತಿ ಅದೇ ಕೇಳವ್ರೆ, ಶಕ್ತಿ ಅದೇ ಹೇಳಿದ್ದಾರೆ. ಇದು ಯಾವ ರೀತಿ ಗೊಂದಲ ಸೃಷ್ಟಿ ಆಗ್ತಾ ಇಲ್ವಾ ಅಂತ ಹೇಳಿ ಸರ್, ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ನೋಡಿ, ನನ್ನ ಮೌನನೇ ಅದಕ್ಕೆ ಉತ್ತರ. ನನ್ನ ಮೌನನೇ ಅದಕ್ಕೆ ಉತ್ತರ. ಪ್ರಾಯಶಃ ಡಾಕ್ಟರ್ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ್ದು. ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ, ಒಂದು ದೊಡ್ಡ ಮಂಥನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ತಾವಾಗಿ ತಾವು ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ. ಒಂದು ಗೌರವಯುತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ತಾವು ಹೇಳಬೇಕು. ಇದು ಒಂದು ರೀತಿ ಏನು ಹೇಳ್ತಾರೆ, ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದು. ನಿಮ್ಮ ಮಾತಲ್ಲಿ ಬಲ್ಕೆ ಇರಲಿ, ನಿಮ್ಮ ಮಾತಲ್ಲಿ ಶಕ್ತಿ ಇರಲಿ. ಸೊ ನಮ್ಮಲ್ಲಿ ಗೊಂದಲ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ತೀರ್ಮಾನ ತಗೊಳ್ತಾರೆ. ನೀವೆಲ್ಲ ಮಾತಾಡೋ ಮಟ್ಟಕ್ಕೆಲ್ಲ ತಾವೆಲ್ಲರೂ ಕೂಡ ಹೋಗಬೇಡ್ದು ಅಂತ ನಾನು ಚೌಕಟ್ಟು ಶಿಸ್ತು ಅವ್ರಿಗೆ ಅನ್ವಯಿಸಲ್ವಾ ಸರ್? ಅಂದ್ರೆ ನಿಮಗೆಲ್ಲ ನೋಟಿಸ್ ಕೊಡ್ತಾರೆ ಕೆಪಿಸಿಸಿಯಿಂದ. ಅಂದ್ರೆ ಸಿದ್ದರಾಮಯ್ಯನವ್ರ ಮಗ ಯಾವ್ದು ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಅವ್ರು ಏನೋ ಹೇಳ್ತಾರೆ, ಕ್ರಮ ಇಲ್ಲ ಅಂತ ಹೇಳಿ. ನಾನು ಮಾಡಿದ್ರೆ ಬಲಾತ್ಕಾರ, ಬೇರೆಯವ್ರು ಮಾಡಿದ್ರೆ ಚಮತ್ಕಾರ ಅಂತ ಹೇಳ್ತಾರೆ. ಹಂಗೆ ನಾವೆಲ್ಲ ಯಾಕೆ ಹೇಳಬೇಡ್ದು, ಅವ್ರು ತಿತ್ಕೋತಾರೆ ಅಂದ್ಕೊಂಡಿದ್ದೀನಿ ಸರ್. ಆ ಥರ ಏನಾರು ಈಗ ನವೆಂಬರ್ ಕ್ರಾಂತಿ ಆ ಥರದ್ದು ಏನಾರು ಆದರೆ ಇವ್ರು ಜಾರಕಿಹೊಳಿ ಅವರು ಹೇಳಿದ್ದಾರೆ, ಕ್ಲೈಮ್ ಮಾಡ್ತೀವಿ ನಾವು ನಮ್ಮದನ್ನು ಅಂತ. ಗೊತ್ತಿಲ್ಲಪ್ಪ, ನಾನು ಇವತ್ತು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಬಂದಿದ್ದೀನಿ. ಸಾಕು, ಮಾಡ ಎಲ್ಲ ಮುಚ್ಕೊಂಡಿದೆ. ಪ್ರತಿನಿತ್ಯ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ. ಪ್ರತಿನಿತ್ಯ ಡಿ ಕೆ ಶಿವಕುಮಾರ್ ಹೋರಾಟ ಮಾಡ್ತಾ ಇರುವಂತದ್ದು ಅಂದ್ರೆ ಅಧಿಕಾರಕ್ಕೋಸ್ಕರ. ಒಂದ್ ಕಡೆ ಅಧ್ಯಕ್ಷರ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷ ಸಂಘಟನೆ ಮಾಡಬೇಕು, ಪಕ್ಷ ಕಟ್ಟಬೇಕು, ನಮಗೆಲ್ಲ ಶಕ್ತಿ ತುಂಬಬೇಕು, ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು. ಆ ರೀತಿಯಲ್ಲಿ ಅವ್ರ ಜವಾಬ್ದಾರಿ ಸ್ಥಾನದಲ್ಲಿ ಅವರು ಮೊದಲಿಂದನೇ ಅದನ್ನು ಅರ್ತಿದ್ದಾರೆ. ಅವರು ಯೂತ್ ಕಾಂಗ್ರೆಸ್ಸಿಂದ ಬಂದಂಥವ್ರು ಅವರೆಲ್ಲರೂ ಕೂಡ, ಅವರು NSUಯಿಂದ ಬಂದಂಥವ್ರು ಅವರೆಲ್ಲರೂ ಕೂಡ ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು, ಯಾವ ರೀತಿ ಶಕ್ತಿ ಕೊಡಬೇಕು ಅವ್ರು ತಿಳ್ಕೊಂಡಿದ್ದಾರೆ. ಅವ್ರ ಜವಾಬ್ದಾರಿ ಸ್ಥಾನದಲ್ಲಿ ಈ ಸಂದರ್ಭದಲ್ಲಿ ಸರ್ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಬೇರೆ ಒಂದಷ್ಟು ಸಚಿವರು ಶಾಸಕರು ಹೇಳ್ತಾರೆ ಸ್ಟೇಟ್ಮೆಂಟ್ ಡ್ಯಾಮೇಜ್ ಹೇಳಿದ್ನಲ್ಲ ಕೊಡಬೇಡದು, ತಿತ್ಕೋತಾರೆ ಅಂದ್ಕೊಂಡಿದ್ದೀನಿ. ದೊಡ್ಡವರು ಅವರೆಲ್ಲರೂ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.